शुभचन्द्रां दत्तात्रेयाय नमः। ॐ ऐं ह्रीं श्रीं ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಶಿವರಾತ್ರಿಯ ಶುಭ ಸಂದರ್ಭವನ್ನು ನಾವು ಕಳೆದು ರುದ್ರ ಹೋಮಾದಿಗಳನ್ನು ಸಮರ್ಪಣೆ ಮಾಡಿದ್ದೀವಿ. ನಾಳೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮವನ್ನು ಕೂಡ ಇವತ್ತು ನಾವು ಆಚರಣೆ ಮಾಡಾಗಿದೆ. ಎಲ್ಲರಿಗೂ ಕೂಡ ನಾಳೆ ವಿಶ್ರಾಂತಿಯ ಸಮಯ ಅಂತಲೇ ಹೇಳಬಹುದು. ಮಾಘ ಬಹುಳ ಅಮಾವಾಸ್ಯೆ. ಮನೆಯಲ್ಲಿ ನೀವೆಲ್ಲರೂ ಕೂಡ ಆ ಶಿವನ ಆರಾಧನೆಯ ತೀರ್ಥವನ್ನು ಪಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಯಾರು ಪಡ್ಕೊಂಡಿಲ್ಲ ಅವರು ತೀರ್ಥವನ್ನು ತಗೊಂಡು ಹೋಗಿ ಮನೆಯಲ್ಲಿ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ ಶಿವನ ಒಂದು ಒಲಮೆಯಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಗುರುವಾರ ಇದೆ. ಗುರುವಾರದ ಸಂಧ್ಯಾಕಾಲದಲ್ಲಿ ನಾನು ದೃಷ್ಟಿ ತೆಗೆಯುವ ವಿಧಾನಗಳನ್ನು ಹೇಳಿಕೊಟ್ಟಿದ್ದೆ. ಮತ್ತೊಮ್ಮೆ ಹೇಳ್ತೀನಿ, ಈ ಶುಭ ಸಂದರ್ಭ ಸಂಧ್ಯಾಕಾಲ 7 ಗಂಟೆ ಮೇಲೆ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಿದ್ದು ಮೈ ಕೈ ನೋವು ಬರ್ತಾ ಇರೋದಾಗಲಿ ಅಥವಾ ಮತ್ತೆ ಜಗಳ ಆಗ್ತಾ ಇರೋದಾಗಲಿ, ಮನೆಯಲ್ಲಿ ತಿಗಣೆ ಕಾಟ ಇಂತಹ ಕಾಟಗಳಿರುವಂಥದ್ದಾಗಲಿ, ಮನೆಗೆ ಹೋದ ತಕ್ಷಣವೇ ಏನೋ ಒಂದು ರೀತಿಯಾದ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇದೆ ಅನ್ನೋದಾದರೆ ಇವತ್ತಿನ ಸಂದರ್ಭ ರಾತ್ರಿ 7 ಗಂಟೆ ಕಳೆದ ನಂತರ ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿ ಮತ್ತು ಒಂದು ಕುಂಬಳಕಾಯಿನ ರೆಡಿ ಮಾಡ್ಕೊಳ್ಳಿ. ಮೊದಲು ನಿಂಬೆಹಣ್ಣನ್ನು ಬಾಗಿಲಿಗೆ ನೀವಾಳಿಸಿ ತುಳಿದ್ಬಿಡಿ ಬಾಗಿಲಲ್ಲಿ, ತೆಂಗಿನಕಾಯಿನ ಬಾಗಿಲಲ್ಲಿ ಒಡೆದ್ಬಿಡಿ, ಕುಂಬಳಕಾಯಿನ ಮೇಲ್ಗಡೆ ಓಪನ್ ಮಾಡಿ ಅದಕ್ಕೆ ಅರಿಶಿನ, ಸುಣ್ಣ ಮತ್ತು ಒಂದು ಸ್ವಲ್ಪ ಕಾಯಿನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ನೀವಾಳಿಸಿ ಮನೆ ಬಾಗಿಲಲ್ಲಿ ಒಡೆದು ಹಾಕಿ. ಇದರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಆಗಲಿ, ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಲಿ ಅದು ಸುಟ್ಟು ಭಸ್ಮ ಆಗುತ್ತೆ. ಶಿವ ಬಂದಿರ್ತಾನೆ. ನಿಮಗೆ ಗೊತ್ತಿದೆ ಶಿವನ ಒಂದು ವಿಚಾರ, ಭಸ್ಮಾಸುರ ಅಂತ ಇರ್ತಾನೆ. ಆ ಭಸ್ಮಾಸುರ ಶಿವನನ್ನು ತಪಸ್ಸು ಮಾಡಿ ಒಲಿಸ್ಕೊಳ್ತಾನೆ. ಏನು ಬೇಕಯ್ಯ ನಿನಗೆ ಅಂತ ಶಿವ ಕೇಳಿದ್ರೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವರೆಲ್ಲ ಭಸ್ಮ ಆಗಬೇಕು ಅಂತ ಹೇಳ್ಬಿಡ್ತಾನೆ. ಸರಿ, ಶಿವ ತಥಾಸ್ತು ಅಂತಾನೆ. ಹಾಗಾದರೆ ನಾನು ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಶಿವನ ಬಳಿಗೆ ಹೋಗ್ತಾನೆ. ಶಿವ ದಾರಿ ಕಾಣದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಷ್ಣುವಿನ ಹತ್ತಿರ ಹೋಗ್ತಾನೆ. ಆಗ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ನರ್ತನ ಮಾಡ್ತಾ ತಲೆ ಮೇಲೆ ಕೈ ಇಟ್ಕೊಳ್ತಾಳೆ. ಅದೇ ಸಂದರ್ಭದಲ್ಲಿ ಭಸ್ಮಾಸುರ ಕೂಡ ಆ ಮೋಹಿನಿಯ ಒಂದು ಮೋಹಕ್ಕೆ ಒಳಗಾಗಿ ತಾನು ನಾಟ್ಯವನ್ನು ಮಾಡ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಅವನಿಗೋನೇ ಭಸ್ಮ ಆಗಿ ಹೋಗ್ತಾನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಶಿವನ ಒಂದು ಒಲಿಮೆ, ಶಿವ ಯಾವ ರೀತಿ ಇರ್ತಾನಪ್ಪ ಅಂತಂದರೆ ಶಿವ ಸಮಾನ್ ಧಾತನೈ. ಅವನು ಏನು ಕೇಳಿದ್ರು ಅದನ್ನು ತಥಾಸ್ತು ಅಂದ್ಬಿಡ್ತಾನೆ. ಆ ತಥಾಸ್ತು ಅಂದದರ ಪರಿಣಾಮವಾಗಿ ನಾವು ಬೇರೆ ರೀತಿಯಲ್ಲಿ ಆಸೆ ಪಟ್ಟರೆ ನಮಗೆ ನಾವೇ ಸುಟ್ಟು ಭಸ್ಮ ಆಗೋಗ್ತೀವಿ. ಅದರಿಂದ ಆ ರೀತಿ ಆಗದೆ ನಾವು ಶಿವನ ಒಂದು ಸಾನ್ನಿಧ್ಯವನ್ನು, ಶಿವನ ಒಂದು ಕೃಪೆಯನ್ನು ಪಡ್ಕೊಂಡಿದ್ದೀವಿ. ಪಡ್ಕೊಂಡಾದಮೇಲೆ ನಮಗೆ ಇರುವಂತಹ ಕೆಟ್ಟ ಗುಣಗಳು, ಕೆಟ್ಟ ದೃಷ್ಟಿಗಳು, ಕೆಟ್ಟ ವಿಚಾರಗಳು ಎಲ್ಲವೂ ಸುಟ್ಟು ಭಸ್ಮ ಆಗೋಗಲಿ ಅಂತ ಹೇಳಿ ಈ ಒಂದು ದೃಷ್ಟಿಯನ್ನು ತೆಗೆದು ಬಿಸಾಕಿ. ಇದರಿಂದ ಹೇಗೆ ಆ ಭಸ್ಮಾಸುರ ತನ್ನಲ್ಲಿದ್ದಂತಹ ದುರ್ಗುಣದಿಂದ ಭಸ್ಮವಾಗೋದನೋ ಹಾಗೆ ನಮ್ಮಲ್ಲಿರುವಂತಹ ಕೆಟ್ಟ ಚಾಳುಗಳೆಲ್ಲವೂ ಕೂಡ ಈ ನಿಂಬೆಹಣ್ಣು, ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಮುಖಾಂತರ ಸುಟ್ಟು ಭಸ್ಮ ಆಗೋಗುತ್ತೆ. ಅದರಿಂದ ನಮ್ಮಲ್ಲಿರೋದನ್ನು ನಾವೇ ಸುಟ್ಕೊಳ್ಳೋದಕ್ಕೆ, ನಾವು ನಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ನಮ್ಮನ್ನು ನಾವೇ ಸುಟ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಆಚೆಗೆ ಹಾಕೋದಕ್ಕೆ ನಮ್ಮ ಹಿರಿಯರು ಮಾಡಿಕೊಟ್ಟಿರುವಂತಹ ಈ ವಿಧಾನವನ್ನು ಎಲ್ಲರೂ ಅನುಸರಿಸ್ಕೊಂಡು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಳ್ಳಿ. ನಾಳೆ ಶುಕ್ರವಾರ ಇರುತ್ತೆ. ಬಹಳ ವಿಶೇಷವಾಗಿರುವಂತಹ ಅಮಾವಾಸ್ಯೆ ಇವತ್ತು ಮತ್ತು ನಾಳೆ 2 ದಿನ ಇರೋದರಿಂದ ನಾವು ದಶಭುಜ ಮಹಾಲಕ್ಷ್ಮಿ ಹೋಮವನ್ನು ಇವತ್ತು ಮಾಡಿದ್ದೀವಿ. ನಾಳೆ ಮನೆಯಲ್ಲಿ ನೀವೆಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ಆ ಶಿವನ ಕೃಪಾ ಕಟಾಕ್ಷವನ್ನು ಪಡ್ಕೊಂಡು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ನನ್ನ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ
ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.